ಇನ್ನೂ ಎಷ್ಟೊತ್ತೇವ ಇವನಿಗೆ ಪ್ರಜ್ಞೆ ಬರಾಕ. ಇನ್ನೊಂದು ಸ್ವಲ್ಪ ತಂತ ಅನ್ಸುತ್ತಾ. ಇವತ್ತೆಷ್ಟೊತ್ತಾದರೂ ಪರವಾಗಿಲ್ಲ, ಇವೊಂದು ಬಾಯಿ ಬಿಡಿಸಿನೂ ಇಲ್ಲಿಂದ ಹೋಗ್ತೀನಿ ನಾನಂತೂ. ಸವಿತಾ, ನೀನು ತಲೆ ಕೆಡಿಸ್ಕೋಬೇಡ. ಇವತ್ತೆಷ್ಟೊತ್ತಾದರೂ ಪರವಾಗಿಲ್ಲ, ಇವನಿಗೆ ಸರಿಯಾಗಿ ಪಾಠ ಕಲಿಸಿನೇ ಹೋಗೋಣಂತ ಇಲ್ಲಿಂದ. ಹೌದು ಸವಿತಾ, ನೀನೇನು ಚಿಂತೆ ಮಾಡೋಕೋಬೇಡ. ನಿನ್ನ ಜೊತೆ ನಾವಿಬ್ರು ಅದೀವಿ. ಸರಿ ಸರಿತಾ. ಯಪ್ಪ, ಏನಿದು ಮೈ ಎಲ್ಲ ಹಸಿ ಹಸಿ ಆಗ್ಬಿಟ್ಟೈತಲ್ಲ ನಂದು. ಕಣ್ಣು ಬೇರೆ ಓಪನ್ ಮಾಡಕ್ಕ ಆಗವಲ್ದು. ಏನಾತಪ್ಪ ಇದೇನಿದು? ನೀವು 3 ಜನ ಇಲ್ಲೇನು ಮಾಡ್ಕೊಂತೀರಿ? ನಮ್ಮನೆಗೆ ಎದಕ್ಕೊಂದಿರಿ? ಹಾ, ನಿಶೆ ಸರಿಯಾಗಿ ಇಳ್ದೈತಂತ ಅನ್ಸುತ್ತ. ಏ ಸವಿತಾ, ನನ್ನ ತಂಟೆಗೆ ಬಂದ್ರ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು 3 ಜನ ಇಲ್ಲಿ ತನಕ ನನ್ನನ್ನು ಹುಡ್ಕೊಂಬಂದಿರಿ? ನಿನ್ನಂತ 3 ಬಿಟ್ಟು ನಿಂತರಿಗೆ ಮತ್ತ 3 ಜನ ಹುಡ್ಕೊಂಡ್ ಬರಾಕ ಬೇಕಲ್ಲ. ಪರವಾಗಿಲ್ಲ, ಇಷ್ಟು ದಿನ ಸವಿತಾ ಬೇಕು ಅಂತ ಅಷ್ಟೇ ಅನ್ಕೊಂಡಿದ್ದೆ. ಏನು 3 ಜನ ನನ್ನ ಮನೆಗೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ 3 ಜನನ ಹಂಗೆ ಬಿಟ್ಟು ಕಳಿಸಿದ್ರೆ ಹೆಂಗೆ? ಹೌದಲ್ವಾ? ಲೋ, ನಿನ್ನ ಮುಖನ ಯಾವತ್ತರ ಕನ್ನಡಿಯಾಗಿ ನೋಡ್ಕೊಂಡೇನು? ನಿನ್ನ ಮುಖ ನೋಡಿದ್ರ ಊಟನೂ ಸೇರಂಗಿಲ್ಲ, ಹೋದ್ಗಡೆ ಕೆಲಸನೂ ಆಗಂಗಿಲ್ಲ. ಇವತ್ತು ನಮ್ಮೂರು ನಾವು 3 ಜನ ಅಲ್ಲ, ನೀನು ಇವತ್ತು ಅದು ಹೆಂಗೆ ಬದುಕುಳಿತಿದಿ ನೋಡ್ಬಿಡ. ಏನ ಹೆದರ್ಸಾಕೊಂತೀರ? 3 ಜನ? ನೀವು 3 ಜನ ಏನು ಟಿಪ್ಪರ್ಲಾಗ ಹಾಕಿದ್ರು ನಂದು ಒಂದು ಕೂದಲು ಎಳಿನೇ ಕೂಡ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ನೋಡಂತೆ ಅಂತೀರ, ಯಾರ ಮುಖ ಏನಾಗುತ್ತಾ, ಯಾರ ಕೂದಲನ ಯಾರಿಗೆ ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋದನ್ನು ಇವತ್ತು ಸರಿಯಾಗಿ ಪಾಠ ಕಲಿಸಿ ಹೇಳ್ತೀವಂತ. ಓ ಭ್ರಮೆ. ಹಾಂ, ನೀವು 3 ಜನ ಅಲ್ಲ, ನಿಮ್ಮಂತ ಇನ್ನೂ 30 ಜನ ಬಂದ್ರೂ ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ. ಈ ಸವಿತಾ, ನನ್ನನ್ನು ಮದುವೆ ಆಗ್ಲಾರ್ದ ಅದು ಯಾವನನ್ನ ಮದುವೆಯಾಗಿ ನೀ ಅದು ಹೆಂಗೆ ಆರಾಮಾಗಿರ್ತೀಯ ನಾನು ನೋಡೇ ಬಿಡ್ತೀನಿ. ನಿನ್ನ ಜೀವನನ ಹಾಳು ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ನನ್ನ ಜೀವನ ಹಾಳು ಮಾಡೋದಿರಲಿ, ಇವತ್ತು ನಿನ್ನ ಜೀವನ ಎರಡನ್ನೂ ಉಳಿಸ್ಕೊಂಬದ್ಲ ಸಾಕು. ನಿಜ ಬಗಳು, ಯಾರ ರೊಕ್ಕ ಕೊಡಾಕುಂತಾರ ನಿನಗೆ? ಇಷ್ಟೆಲ್ಲ ಕುಡಿದು ಬರ್ತೀಯಲ್ಲ ದಿನಾಲು, ಅದು ಫಾರಿನ್ ಬ್ರ್ಯಾಂಡು. ಒಂದು ದಿನಕ್ಕೆ 5-10 ಸಾವಿರ ದುಡಿತಿಯಲ್ಲ, ಯಾರು ಕೊಡಾಕುಂತಾರ ರೊಕ್ಕನ ನಿನಗೆ? ನಿಜ ಬಗಳು. ಯಾರಾದರೂ ಕೊಡಲಿ, ಏನಾದರೂ ಮಾಡಲಿ, ಅದು ನನ್ನ ವಿಷಯ, ನನಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ನೀವ್ಯಾರು ತಲೆ ಹಾಕೋಂಥ ಅವಶ್ಯಕತೆ ಇಲ್ಲ. ಏನು, ನೀವು ಬಂದು ಕೇಳಿದ ತಕ್ಷಣ ನಾನು ಕೈ ಕಟ್ಟಿಕೊಂಡು ತಪ್ಪಾಯ್ತು ಮೇಡಮ್, ಇವರು ಹೇಳಿದ್ದು ಇವರು ಇದಕ್ಕೋಸ್ಕರ ಅಂತ ಹೇಳಿಬಿಡ್ತೀನಿ ಅಂತ ಅಂದ್ಕೊಂಡಿರನ? ಚಾನ್ಸೇ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನನ್ನ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿ ಇಲ್ಲಿಂದ ಹೋದ್ರಿ ಉಳ್ಕೋತೀರಿ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಊರಾಗ ತಲೆ ಎತ್ತಿ ಅಡ್ಡಾಡಿರಬಾರ್ದು. ಆ ಲೆವೆಲಿಗೆ ತಂದಿಡ್ತೀನಿ ಮತ್ತು ನೀವು 3 ಜನನು ಹುಷಾರ್. ನಮ್ಮ 3 ಜನಂತ ಏನಾರ ಯಾಕಾಗಲಿ, ಮೊದಲು ನಿನ್ನ ಜೀವನ ಇವತ್ತು ಉಳಿಸ್ಕೊಳ್ಳೋದು ಕಲಿ. ಈ ರಂಗ ಇಂಥ ಗೊಡ್ಡು ಬೆದರಿಕೆಗೆಲ್ಲ ಹೆದರೋ ಅಂಥವ್ನಲ್ಲನ ಅಲ್ಲ. ನನಗೂ ಅಷ್ಟೇ ಸುಮ್ಮನೆ ಗೊಡ್ಡ ಬೆದರಿಕೆ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ, ಏನು ಮಾಡ್ತೀನಿ ಅದನ್ನು ಹೇಳ್ತೀನಿ. ಈಗ ಮೊದಲು ಯಾಕೆ ನಮ್ಮ ಮನೆಗೆ ಬಂದಿರಿ ಅದನ್ನು ಹೇಳ್ರಿ. ನಮ್ಮ ಮನೆ ತನಕ ಬರೋಷ್ಟಂಥ ಧೈರ್ಯನ ಮಾಡಿರಲ್ಲ ನೀವು. ನಮಗೆ ಧೈರ್ಯ ಇದ್ದಿದ್ದಕ್ಕೆ ನಿನ್ನಂಥ ಲೋಫರನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದಿರೋದು. ನೆಟ್ಟಿಗೆ ಕಷ್ಟಪಟ್ಟು ದುಡಿದ ತಾಯಿನ ಚಂದನ ತಂಗ ಸಾಕೋ ಯೋಗ್ಯತೆ ಇಲ್ಲ ನಿನಗೆ, ಮತ್ತು ನಮ್ಮ ಬಗ್ಗೆ ಮಾತಾಡ್ತೀನ? ಯೋಗ್ಯತೆ ಎಲ್ಲ ಮಾತಾಡಿದ್ರೆ ಸರಿಯಾಗಿರಲ್ಲ ನೋಡ್ರಿ. ನಾನು ನನ್ನ ಸ್ವಂತ ದುಡ್ಡನ್ನ ಕುಡಿಯಾಕೊಂತೀನಿ, ನಾನು ದುಡ್ದಿರೋಂಥ ರೊಕ್ಕದಾಗ ಕುಡಿಯಾಕೊಂತೀನಿ. ನಿಮ್ಮ ಅಂಗನಲ್ಲಿ ಏನಿಲ್ಲಲ್ಲ. ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ರೊಕ್ಕ ಇಸ್ಕೊಂಡು ಕುಡಿಯೋನನ್ನ ಗಂಡಸನ್ನಲ್ಲ, ಷಂಡ ಅಂತಾರೆ. ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡಿರೋ, ಇಲ್ಲ ಅಂದ್ರೆ ನಿನ್ನ ಇಲ್ಲ ಹೂತಾಕ್ಬಿಡ್ತೀನಿ ನೋಡ. ಮತ್ತ ಸವಿತಾ, ಏನು ಮಾಡಕೊಂತಿದ್ದೀನಿ ನೀನು? ಈ ಕ್ಲಾಸ್ ಎಲ್ಲ ಹೊಡೆದು ನೋಡ, ಮತ್ತ ನನ್ನ ತಂಟೆಗೆ ಬರ್ಬೇಡ ನೀನು, ಸುಮ್ಮನೆ ಇರು. ಮತ್ತ ಲೋಫರ್ ನನ್ನ ಮಗನ, ಚಪ್ಪರ್ ನನ್ನ ಮಗನ, ತಂಟ ದುಡ್ಕೊಂಡು ತಿನ್ನೋಕೆ ಯೋಗ್ಯತೆ ಇಲ್ಲ, ನನ್ನ ಜೀವನನ ಹಾಳು ಮಾಡೋಕೆ ಬರ್ತೇನಲ್ಲೋ. ಈಗ ತೆಪ್ಪಗೆ ಬಾಯಿ ಮುಚ್ಚಗೊಂಡು ಯಾರು ನಿನಗೆ ರೊಕ್ಕ ಕೊಡಾಕುಂತಾರ, ಏನು ಕೆಲಸ ಮಾಡೋಕೆ ಹೇಳಾರ ಅನ್ನೋದನ್ನು ಹೇಳಿದಿ, ನನ್ನ ಕೈಯಾಗ ಉಳ್ಕೊತಿದ್ದಿ. ಇಲ್ಲ ಅಂದರೆ ಇಲ್ಲೇ ಚುಚ್ಚಿ ನಿನ್ನನ್ನು ಸಾಯಿಸಿ ಹೊಕ್ಕೀನಿ. ಮತ್ತು ನೆನಪಿರಲಿ ಸವಿತಾ, ನೀನೇನಾದ್ರೆ ಹೆಚ್ಚು ಕಮ್ಮಿ ಮಾಡಿ ನನ್ನನ್ನು ಸಾಯಿಸಿದ್ದೆ ಅಂದ್ರೆ ನಾನೇನು ಇಲ್ಲೇ ಸತ್ತೋಗ್ಬಿಡ್ತೀನಿ. ಆದ್ರೆ ನೀನು ಪೊಲೀಸ್ ಸ್ಟೇಷನ್ಗೆಲ್ಲ ಅಡ್ಡಾಡೋದು, ನಿಮ್ಮ ಜೀವನನ ನೋಡಿ ಹಾಳಾಗೋಗೋದು. ನೀನು ನೆಗದು ಬಿದ್ದು ಹೋಗಿದ್ದಿ. ನನಗೆ ಪೊಲೀಸರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಅದಾರ. ನಮ್ಮ ಡ್ಯಾಡಿಗೂ ಅಷ್ಟೇ ಪೊಲೀಸರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಅದಾರ. ಈ ಕೇಸನ್ನು ಇಲ್ಲೇ ಮುಚ್ಚಾಕೋದು ಗೊತ್ತೈತಿ. ನೀನು ನಮ್ಮ ಬಗ್ಗೆ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಮೊದಲು ನಿನ್ನ ಜೀವನ ಉಳಿಸ್ಕೊಳೋದ್ರ ಕಡೆ ಅಷ್ಟೇ ಯೋಚನೆ ಮಾಡು. ನೋಡ್ರಿ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡ್ರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ನೋಡ್ರಿ.
ಮೊದಲು ನಿಜ ಬೊಗಳ್ತೀಯ, ಇಲ್ಲ ಅಂದ್ರೆ ಅದನ್ನ ಇಲ್ಲೇ ಚುಚ್ಚಿ ನಿನ್ನ ನಾನು ಸಾಯಿಸ್ಬಿಡಂದೆ. ಇವಾಗ ಅವರಿಬ್ಬರು ಸರದಿ ಎಲ್ಲ ಮುಗೀತು. ನನ್ನ ಸರದಿ 3 ಎಣಿಸ್ತೀನಿ. 3 ಎಣಿಸೋದ್ರಲ್ಲಿ ಅದ್ರೊಳಗೆ ನಿಜ ಒಪ್ಕೊಂಡು ಇವತ್ತು ಬದುಕ್ತಿದ್ದಿ, ಇಲ್ಲ ಅಂದ್ರೆ ಇವತ್ತು ನಿನ್ನನ್ನು ಇಲ್ಲೇ ಹೂತಾಕ್ಬಿಡ್ತೀನಿ, ಸಾಯಿಸಿಬಿಡ್ತೀನಿ. ಅವಾಗ ಅದೇನು ಮಾಡ್ಕೋತೀಯ ಮಾಡ್ಕೊನಂತೆ ಅಂತ. 1 2 3 ನಿಜ ಹೇಳಲ್ಲ ನೀನು? ಹೇಳ್ತೀನಿ, ನಿಜ ಹೇಳ್ತೀನಿ. ನನಗೆ ನನ್ನ ಜೀವ ಉಳಿದ್ರಷ್ಟ ಸಾಕು. ಹೇಳ್ತೀನಿ, ನಿಜ ಹೇಳ್ತೀನಿ ನನ್ನದು. ಮತ್ತು ಹಂಗಂದ್ರೆ ಸತ್ಯ ಒಪ್ಕೊ. ಏನು ಕೆಲಸ ಮಾಡಕ್ಕೆ ಹೊಂಟಿದ್ದಿ, ಯಾರು ನಿನಗೆ ರೊಕ್ಕ ಕೊಡಾಕುಂತಾರ ಅನ್ನೋದು ನಿಜ ಒಪ್ಕೊ. ನೀನು ನನ್ನ ಜೊತೆ ಇದ್ದಿ, ನಿನ್ನ ಮದುವೆಗಿಂತ ಮುಂಚೆನ ನಿನ್ನ ಜೀವನನ ನಾನು ಹಾಳು ಮಾಡೀನಿ, ನಿನ್ನ ಕ್ಯಾರೆಕ್ಟ್ರು ಎಲ್ಲ ಸರಿ ಇಲ್ಲ ಅಂತಂದು ನಿನ್ನ ಗಂಡನ ಹತ್ರ ಹೇಳಕ್ಕೆ ನನಗೆ ರೊಕ್ಕ ಕೊಟ್ಟಿದ್ರು. ನಾನು ಎಷ್ಟು ರೊಕ್ಕ ಕೇಳ್ತೀನಿ ಅಷ್ಟು ರೊಕ್ಕನ ಕೊಡ್ತೀನಂತ ಒಪ್ಕೊಂಡಿದ್ರು. ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ಟಿದ್ದು? ಇದನ್ನೆಲ್ಲ ನಿನಗೆ ಕೈಯಾಗ ಮಾಡ್ಸಾಕುಂತಿರೋದು? ಅದು ಇದನ್ನ ಏನಾದರೂ ನಾನು ನಿಮಗೆ ಹೇಳಿದ್ರೆ ಅವ್ರು ನನ್ನನ್ನು ಸಾಯಿಸ್ತಾರ. ಇವಾಗ ಏನಾದರೂ ನೀನು ಹೇಳಲಿಲ್ಲ ಅಂದ್ರೆ ಇವತ್ತು ನನ್ನ ಕೈಯಾಗ ನೀನು ಸಾಯ್ಬೇಕಾಗತ್ತೆ. ನಿಜ ಬೊಗಳು, ಯಾರು ನಿನ್ನ ಕೈಯಾಗಿ ಕೆಲಸನೆಲ್ಲ ಮಾಡ್ಸಕುಂತಿರೋದು? ನಿನಗೆ ಅವಾಗ ರೊಕ್ಕ ಕೊಡ್ತಿರೋದಿಲ್ಲ ಯಾರು? ಕವಿತಾ. ಏನು ಹೇಳಕುಂತಿದ್ದಿ ನೀನು? ಹೌದು, ನಿಮ್ಮ ಮನ್ಯಾಗ ಕವಿತಾ ಅಂತ ಅದಲ್ಲ, ಆಕಿನ ಇದನ್ನೆಲ್ಲ ಮಾಡ್ಸಕುಂತಿರೋದು. ನಿನ್ನ ಮೇಲಿನ ಸೇಡಿಗೆ ನಿನ್ನ ನಾ ಗಂಡನ ಮನೆಯಿಂದ ಓಡಿಸ್ಲಿ, ನಿನ್ನ ಜೀವನ ಹಾಳಾಗಲಿ ಅಂತಂದು ಇಷ್ಟೆಲ್ಲ ರೊಕ್ಕ ಕೊಟ್ಟು ಮಾಡ್ಸಕುಂತಿರೋದು. ನೀ ನಿಜ ಹೇಳಕುಂತೀಯ ಅಥವಾ ತಪ್ಪಿಸ್ಕೊಳಕ್ಕೆ ಸುಳ್ಳೇನಾದ್ರೂ ಹೇಳಕುಂತೀಯ? ಯವ್ವ ತಾಯಿ, ನಮ್ಮ ಅವನ ಮೇಲೆ ಆಣೆಗೂ ನಾನು ಹೇಳಕುಂತಿದ್ದು ನಿಜಾನ ಐತಿ. ಇದನ್ನೆಲ್ಲ ಮಾಡ್ಸಕುಂತಿರೋದು ಆ ಕವಿತಾನ. ನೋಡಿ ಸರಿತಾ, ನಮ್ಮ ಅನುಮಾನ ನಿಜಾನ ಆತು. ಆದ್ರೆ ಕವಿತಾ ಈ ಲೆವೆಲ್ಗೆ ಇಳಿತಾಳಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲಾಗಿದ್ದೆ. ಮತ್ತೇನೇನು ಪ್ಲ್ಯಾನ್ ಮಾಡಾಳಕ್ಕೆ? ನಿನಗೆ ಗೊತ್ತಿರೋದು ಏನೇನೈತೆ ಅದನ್ನೆಲ್ಲ ಹೇಳು. ಇಲ್ಲ, ನನಗೆ ಗೊತ್ತಿರೋದಿಷ್ಟ. ನಾನು ಅವತ್ತು ಹೊರಗಡೆ ಹೋದಾಗ ಅಕ್ಕಿ ಭೇಟಿಯಾಗಿದ್ದು ನನ್ನ ಹತ್ರ ಇಷ್ಟ ವಿಷಯ ಮಾತಾಡಿದ್ದು, ಮತ್ತೆ ಯಾವುದೋ ವಿಷಯ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಈಗಲಾದ್ರೆ ನನ್ನನ್ನು ಬಿಟ್ಬಿಡು. ನಿನಗೆ ಕುಡಿಯಾಕೆ ರೊಕ್ಕ ಸಿಗುತ್ತಂತಂದು ದುಡ್ಡಿನ ಆಸೆಗೋಸ್ಕರ ನನ್ನ ಜೀವನನ ಹಾಳು ಮಾಡಕ್ಕೆ ಹೊಂಟಿಯಲ್ಲ ನೀನು ಒಬ್ಬ ಗಂಡಸತ್ತು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅದಲ್ಲೋ ಯಾರಾದರೂ ರೊಕ್ಕ ಕೊಡ್ತಾರಂತಂದು ಇನ್ನೊಬ್ಬರ ಜೀವನ ಹಾಳು ಮಾಡಕ್ಕೆ ಹೊಂಟಿಯಲ್ಲ. ನೀನು ಉದ್ಧಾರ ಹಾಕಿ ಅಂತ ಮಾಡೇನು? ಈ ಜನ್ಮದಲ್ಲೇ ಉದ್ಧಾರ ಆಗಲ್ಲ ನಿನ್ನನ್ನು ಇವತ್ತು ಇಲ್ಲೇ ಸಾಯಿಸಿಬಿಡ್ತಿದ್ದೆ. ಆದ್ರೆ ನಮ್ಮಮ್ಮನ ಮುಖ ನೋಡಿ ನಿನ್ನನ್ನು ಕೈ ಬಿಡಾಕುಂತೀನಿ ಇವತ್ತು. ಹಂಗಂತ ಪ್ರತಿ ಸಲ ಹಿಂಗೆ ಕೈ ಬಿಡ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಇದು ಒಂದು ಸಲ ನಮ್ಮಮ್ಮನ ಮುಖ ನೋಡಿ ಕೈ ಬಿಡಾಕುಂತೀನಿ. ಮುಂದಿನ ಸಲ ಏನಾರು ನನ್ನ ತಂಟೆಗೆ ಬಂದಿ ಅಂದ್ರೆ ನಿನ್ನನ್ನು ಸಿಗದು ಹಾಕಿಬಿಡ್ತೀನಿ ಮಗನ. ನೋಡ್ತಿರೋ ತೆಪ್ಪಗೆ ಮುಚ್ಚಿಕೊಂಡು ಮನ್ಯಾಗ ಅಮ್ಮನ ಜೊತೆ ಇದ್ದು ಜೀವನ ನಡೆಸ್ಕೊಂಡು ಹೊಂಟಿ ಬದುಕ್ತೀರಿ. ಇಲ್ಲ ಅಂದ್ರೆ ನಿನ್ನನ್ನು ನಾನು ಸಾಯಿಸ್ತೀನಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಜೀವನ ಪೂರ್ತಿ ಕಂಬಿ ಎಣಸಂಗೆ ಮಾಡಿಬಿಡ್ತೀನಿ. ನೆನಪಿರಲಿ. ಕೈಕಾಲು ನೆಟ್ಟಗದಾವು, ಕಣ್ಣು ಕಾಣಿಸ್ತಾವು, ಎಲ್ಲ ನೆಟ್ಟಗದಾವು. ತಪ್ಪಗೆ ದುಡ್ಕೊಂಡು ತಿನ್ನಕ ಏನು ರೋಗ ನಿನಗೆ? ವಯಸ್ಸಾಗಿರೋ ತಾಯಿ ಅದಾಳ ಅನ್ನೋದೊಂದು ಸ್ವಲ್ಪರ ಖಬರ್ ಐತನ? ಇನ್ನೊಬ್ಬರು ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಕ್ಕೆ ಹೊಂಟಿ ಅಂದ್ರೆ ನಿನ್ನ ಜೀವನ ಉದ್ಧಾರ ಆಕತ್ತಂತ ಮಾಡ್ಯೇನು? ಸವಿತಾ ಏನು ಬೇರೆಕೇನ? ನಿಮ್ಮ ಅಕ್ಕನ ಮಗಳು ಹೌದಿಲ್ಲ? ನಿಮ್ಮ ಅಕ್ಕನ ಮಗಳಿಗೆ, ನಿಮ್ಮ ಅಕ್ಕನ ಜೀವನಕ್ಕೆ ನೀನು ಬೆಂಕಿ ಇಡಕ್ಕೆ ಹೊಂಟಿಯಲ್ಲ, ನೀನು ಒಬ್ಬ ಮಗನ. ಥೂ. ಸವಿತಾನ ನೀನು ಮದುವೆ ಆಗದೆ ಇರ್ಬೋದು, ಆದ್ರೆ ಸವಿತಾನು ನಿಮ್ಮ ಅಕ್ಕನ ಮಗಳು ಹೌದಿಲ್ಲ? ಬೇರೆಕಿನಾಕೇನಾರ ನಿನ್ನ ಜೊತೆನ ಸಣ್ಣಕ್ಕಿದ್ದಾಗ ಆಟಾಡಿ ಬೆಳೆದಾಳ. ನಿನ್ನ ಕಣ್ಣು ಮುಂದೆ ಬೆಳೆದು ಹುಡುಗಿ ಜೀವನ ಹಾಳು ಮಾಡಕ್ಕೆ ಹೊಂಟಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾನು ನಿನಗೆ ಮುಂಚೆನೇ ಹೇಳಿನಿ, ನಾನು ಯಾವತ್ತೂ ನಿನ್ನನ್ನು ದೃಷ್ಟಿಯಿಂದ ನೋಡಿಲ್ಲ. ನನಗೆ ನಿನ್ನನ್ನು ಮದುವೆ ಆಗೋದಕ್ಕೂ ಇಷ್ಟ ಇಲ್ಲ ಅಂತ ಹೇಳಿನಿಲ್ಲ. ನಾನೀಗ ಮದುವೆಯಾಗಿ ಗಂಡನ ಮನೆಯಾಗ ಜೀವನ ನಡೆಸ್ಕೊಂಡು ಹೊಂಟೀನಿ. ನನ್ನ ಜೀವಕ್ಕೆ ಏನಾರ ಕಳಂಕ ತಂದಿಟ್ಟು ನೀನು ಮಗನ ಈ ಸಲ ಬಂದು ಇಲ್ಲಿ ತನಕ ಹುಡ್ಕೊಂಬಂದಿನಿ. ಮುಂದಿನ ಸಲ ಏನಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಇಲ್ಲಿ ಕರ್ಕೊಂಬರ್ತೀನಿ. ನೆನ್ಪಿಟ್ಕೋ, ನಿನಗೆ ಗೊತ್ತಿದ್ದೆ ಇದೈತಿ ನನ್ನ ಸಿಟ್ಟು, ನನ್ನ ಹ್ಯಾವು ಎಷ್ಟೈತೆ ಅಂತಂದು. ಇಲ್ಲ, ಇನ್ನೊಂದ್ಸಲ ಈ ಥರ ಮಾಡಂಗಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ನಾವು ಬಂದಿದ್ದು, ನಿನ್ನ ಬಾಯಿ ಬಿಡಿಸಿದ್ದು, ಇದು ಯಾವ ವಿಷಯನೂ ಆ ಕವಿತಾಗ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತು. ಆದ್ರಕ್ಕೆ ಕೆಲಸ ಮುಗಿಸಿಲ್ಲ ನೀನು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಹಾಂ, ಮುಗಿಸ್ತೀನಿ ಅಂತಂದ ಹೇಳ್ಕೊಂಡು ಹೋಗ್ಬೇಕು ಹೊರತು, ಅಕ್ಕಿ ಹೇಳಿದ್ದು ಒಂದ ಕೆಲಸ ನೀವು ಮಾಡಿದೆ ಅಂದ್ರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳೀನಿ, ಅದನ್ನು ಮಾಡ್ತೀನಿ. ತಪ್ಪಗೆ ಬಾಯಿ ಮುಚ್ಕೊಂಡು ಮನ್ಯಾಗ ಬಿದ್ದಿರ್ಬೇಕು. ಏನಾರ ನಾವಿಲ್ಲಿಗೆ ಬಂದು ಹೋಗಿರೋ ವಿಷಯನ ಕವಿತನ ಮುಂದೆ ಹೇಳಿದೆ ಅಂದ್ರೆ ನಿನ್ನ ಕವಿತಾನೆ ಇಬ್ಬರನ್ನೂ ಪೊಲೀಸ್ ಸ್ಟೇಷನ್ಗೆ ಒಳಗಡೆ ಹಾಕಿಸ್ತೈತಿ. ನೆನಪಿರಲಿ. ಬರ್ರಿ ಹೋಗೋಣ. ಏನು ನನ್ನ ಮಗಗೆ ಬುದ್ಧಿ ಬಂದೈತೆ ಅಂತ ಅಂದ್ಕೊಂಡೀನಿ. ಏನಾರ ಬುದ್ಧಿ ಬಂದಿಲ್ಲ ಅಂದ್ರೆ ಮುಂದಿನ ಸಲ ಸೀದಾ ಪೊಲೀಸರನ್ನ ಕರ್ಕೊಂಬರ್ತೀನಿ. ನೆನಪಿರಲಿ. ಯವ್ವ,
ಒಂದು ಕ್ಷಣ ನನ್ನ ಪ್ರಾಣ ಈ ಅಮ್ಮನ ಮುಂದೆ ಹಿಂಗೆ ಹೋಗಿ ಹಿಂಗೆ ಬಂದಂಗೆ ಆತಲ್ಲೋ ಮಾರಾಯ. ಯಪ್ಪ ಯಪ್ಪ, ಇವ್ರೇನು ಹೆಣ್ಮಕ್ಳ ಏನು ರೌಡಿಗಳ? ನನಗಂತೂ ಒಂದು ಗೊತ್ತಾಗ್ಲಿಲ್ಲಪ್ಪ ಯಪ್ಪ. ರೌಡಿ ಮಾಡ್ದಂಗೆ ಮಾಡಿದ್ರಲ್ಲೋ ಮಾರಾಯ. ಯಪ್ಪ, ಸದ್ಯ ಬದುಕ್ತು ಯಪ್ಪ ಯಪ್ಪ ನನ್ನ ಜೀವ. ಈ ಹೆಣ್ಮಕ್ಳು ಬಂದು ನನ್ನ ಬೆದರಿಕೆ ಹಾಕಿ ಹೋಗಿರೋ ವಿಷಯ ಏನಾದ್ರೆ ನಮ್ಮೂರಾಗ ಗೊತ್ತಾತಂದ್ರೆ ನನ್ನ ಮರ್ಯಾದೆ ಎಲ್ಲ ಹಾಳಾಗೋಗ್ಬಿಡ್ತೈತಿ. ಯಾವುದಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋಂಗ ಮೇಂಟೈನ್ ಮಾಡ್ಬೇಕು ನಾನು. ಎಂಥವರೇ ಹೊಡೆದು ಬಿಟ್ರಪ್ಪ ಯವ್ವ, ಬೆನ್ನ ಕಪಾಳ ಯಪ್ಪ.